ಎಲ್ಲರಿಗೂ ನಮಸ್ಕಾರ. ನಾನು ಕಿರಣ್ ಹೊಸಬೆಟ್ಟು, ಸುರತ್ಕಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಸುರತ್ಕಲ್ ಮತ್ತು ಸುರತ್ಕಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಸೇವಾ ಟ್ರಸ್ಟ್ ಇದರ ಪ್ರಧಾನ ಕಾರ್ಯದರ್ಶಿ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಸುರತ್ಕಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಇದರ ಅಧ್ಯಕ್ಷರಾಗಿರುವಂಥ ಧಾರ್ಮಿಕ ಮುಂದಾಳ ಆಗಿರುವಂಥ ನಮ್ಮೆಲ್ಲರ ಹಿರಿಯರು ಮಹಾಬಲ ಪೂಜಾರಿ ಕಡಂಬೋಡಿಯವರು ಉಪಸ್ಥಿತರಿದ್ದಾರೆ. ಇವರಿಗೆ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಂಸ್ಥೆಯ ಇನ್ನೋರ್ವರು ಸದಸ್ಯರು, ಪತ್ರಕರ್ತರು, ನಮ್ಮ ಮಿತ್ರರು ಪುಷ್ಕರ ಶೆಟ್ಟಿ ಇವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿತರು. ಇವರಿಗೆ ಕೂಡ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಇಂದಿನ ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ, ನಮ್ಮ ಸಂಸ್ಥೆಯ ವತಿಯಿಂದ ಅಂದರೆ ಸುರತ್ಕಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಸುರತ್ಕಲ್ ಮತ್ತು ಸುರತ್ಕಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ ನಡೆಯುವಂಥ ಲೆಜೆಂಡ್ಸ್ ಕ್ರಿಕೆಟ್ ಲೀಗ್ ಸೀಸನ್ 5 ಈ ಬಾರಿ ಗೋವಿಂದದಾಸ ಕಾಲೇಜಿನ ಕ್ರೀಡಾಂಗಣದಲ್ಲಿ ಇದೇ ಬರುವ 9 ಮತ್ತು 10ನೇ ತಾರೀಕು ಮೇ ನಡೆಯಲಿಕ್ಕಿದೆ. ಇದೊಂದು ದೊಡ್ಡ ಹಿರಿಯರ ಕ್ರಿಕೆಟ್ ಹಬ್ಬ. ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಹಿರಿಯರನ್ನು ಹಾಗೆಯೇ ಕಿರಿಯರನ್ನು ಒಂದು ಬೆಳೆಸುವ ಸದುದ್ದೇಶದಿಂದ ನಮ್ಮ ಹಿರಿಯ ಅಧಿಕಾರಿಯಾಗಿರಿ ಇಂದಿನ ಕೆಲವು ವರ್ಷಗಳಲ್ಲಿ ಹಿಂದೆ ಇಲ್ಲಿ ಪಣಂಬೂರಲ್ಲಿ ACP ಆಗಿ ಕಾರ್ಯವನ್ನು ನಿರ್ವಹಿಸಿದಂಥ, ಪ್ರಸ್ತುತ ವಿರಾಜಪೇಟೆಯಲ್ಲಿ DYSP ಆಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಶ್ರೀ ಎಸ್ ಮಹೇಶ್ ಕುಮಾರ್ ಇವರ ನೇತೃತ್ವದಲ್ಲಿ, ಇವರ ನಿರ್ದೇಶನದಲ್ಲಿ ನಡೆಯುವಂಥ ಸಂಸ್ಥೆ ಸುರತ್ಕಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಮತ್ತು ಸುರತ್ಕಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಸೇವಾ ಟ್ರಸ್ಟ್. ತಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ಕಳೆದ 50 ವರ್ಷಗಳ ಹಿಂದಿನಿಂದ ಈ ಒಂದು ಸುರತ್ಕಲ್ ಭಾಗದ ಪರಿಸರದಲ್ಲಿ ಹಲವಾರು ಕ್ರಿಕೆಟ್ ಕಲಿಗಳು ಈ ಒಂದು ಮೈದಾನದಲ್ಲಿ ಆಡಿರುತ್ತಾರೆ. ಅವರ ಹಳೆಯ ನೆನಪುಗಳನ್ನು ಒಂದು ಮರುಕಳಿಸುವ ನಿಟ್ಟಿನಲ್ಲಿ ನಾವು ಲೆಜೆಂಡ್ಸ್ ಕ್ರಿಕೆಟ್ ಲೀಗನ್ನು ಕಳೆದ 4 ವರ್ಷಗಳಿಂದ ಗೋವಿಂದದಾಸ ಕಾಲೇಜಿನಲ್ಲಿ ನಡೆಸ್ಕೊಂಡು ಬಂದಿರುತ್ತೇವೆ. ಹಾಗೆಯೇ ಇದರ ಜೊತೆಗೆ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನು ನಡೆಸಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಸುರತ್ಕಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಸೇವಾ ಟ್ರಸ್ಟನ್ನು ಮನೋಹರ್ ಶೆಟ್ಟಿ ಸೂರಂಜಿಯವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಆರೋಗ್ಯ, ಶೈಕ್ಷಣಿಕ ಹಾಗೆಯೇ ಕ್ರೀಡೆಯ ಜೊತೆಗೆ ಶೈಕ್ಷಣಿಕ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊಂಡು ಬಂದಿರ್ತೇವೆ. ಹಾಗಾಗಿ ರಾಜ್ಯ ಮಟ್ಟದ 45 ವರ್ಷ ಮೇಲ್ಪಟ್ಟ ಆಟಗಾರರ ಓವರಾಲ್ ತಂಡ ಈ ಒಂದು ಲೆಜೆಂಡ್ಸ್ ಕ್ರಿಕೆಟ್ ಲೀಗ್ ಹಿರಿಯರ ಕ್ರಿಕೆಟ್ ಹಬ್ಬ ಇದೇ ಬರುವ 9 ಮತ್ತು 10ನೇ ತಾರೀಕು ನಡೆಯಲಿಕ್ಕಿದೆ. ಇದೇ ಗೋವಿಂದದಾಸ್ ಕಾಲೇಜಿನ ಕ್ರೀಡಾಂಗಣದಲ್ಲಿ. ಪ್ರಥಮ ಬಹುಮಾನವಾಗಿ ಟ್ರೋಫಿ ಮತ್ತು ನಗದು 1,05,000, ದ್ವಿತೀಯ ಬಹುಮಾನ ಟ್ರೋಫಿ ಮತ್ತು ನಗದು 50,500, ಹಾಗೆ ತೃತೀಯ ಮತ್ತು ಚತುರ್ಥ ಬಹುಮಾನ ಆಕರ್ಷಕ ಟ್ರೋಫಿಯೊಂದಿಗೆ ನಡೆಯಲಿಕ್ಕಿದೆ. ಭಾಳಷ್ಟು ಗಣ್ಯರು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಹಾಗೆಯೇ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಹಾಗಾಗಿ ಕ್ರೀಡಾಭಿಮಾನಿಗಳಾದ ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಹಿರಿಯರ ಕ್ರಿಕೆಟ್ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು. ಪತ್ರಕರ್ತ ಮಿತ್ರರಾಗಿರುವಂಥ ತಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲು ನೆರವೇರಿಸಿ ಕೊಟ್ಟದಾಗಿ ತಮಗಾಗಿ ಧನ್ಯವಾದಗಳನ್ನು ನೀಡುತ್ತಾ, ಸಂಸ್ಥೆಯ ವತಿಯಿಂದ, ಟ್ರಸ್ಟ್ನ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಕಳೆದ ಬಾರಿ ಕೂಡ ಈ ಬಾರಿ 12 ತಂಡಗಳು ವಿವಿಧ ಅಂದರೆ ಬೆಂಗಳೂರು, ಹಾಸನ, ಅರಸೀಕೆರೆ, ಶಿವಮೊಗ್ಗ ಮತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಸೇರಿದಂತೆ ಟೋಟಲ್ 12 ತಂಡಗಳು ಈ ಬಾರಿ ಗೋವಿಂದಾಸ್ ಕಾಲೇಜಿನಲ್ಲಿ 2 ದಿನಗಳು ಕ್ರಿಕೆಟನ್ನು ಆಡಲಿಕ್ಕಿದ್ದಾರೆ. 45 ವರ್ಷಗಳು, ಕಡ್ಡಾಯವಾಗಿ 45 ವರ್ಷ ಮೇಲ್ಪಟ್ಟ ಆಟಗಾರರಿಗೆ ಮಾತ್ರ ಅವಕಾಶವಾಗಿರುತ್ತದೆ. ಅಲ್ಲ, ಮೊದಲ 2 ವರ್ಷ ನಮ್ಮ ACP ಆಗಿರುವಂಥ ಮಹೇಶ್ ಕುಮಾರ್ ಸರ್ ಅವರ ನಿರ್ದೇಶನದಲ್ಲಿ 40 ವರ್ಷ ಮಾಡಿದ್ದೆವು. 40 ವರ್ಷ ಅಂದರೆ ಹೇಗಂದರೆ
40 ವರ್ಷ ಅವರೆಲ್ಲ ಈಗದು ನೋಡ್ಲಿಕ್ಕೆ ಹೋದ್ರೆ ಎಲ್ಲ ಜವನರಾಗಿ ಇರ್ತಾರೆ. ಸರಿಗೊಂದು ಬೇರೆ ಒಂದು ಥಾಟ್ ಬಂತು. 40 ವರ್ಷ ಬಂದರೆ ಈ ಸಿಕ್ಕಿದ ಬಾಲಿಗೆಲ್ಲ 6 ಹೊಡಿತಿದ್ರು. ಅದಕ್ಕೋಸ್ಕರ ಒಂದು 2 ವರ್ಷ ಬಿಟ್ಟ ಮೇಲೆ ನಾವು 3-4 ಅಂದರೆ ಈ 3 ವರ್ಷ 45 ಮಾಡುವಂತ ಹೇಳುವ ನಿಟ್ಟಿನಲ್ಲಿ 45 ಮಾಡಿದ್ದಾರೆ. ಮತ್ತು ಈ ಬ್ಯಾಂಗ್ಳೂರು ಮತ್ತು ಅರಸೀಕೆರೆ, ಶಿವಮೊಗ್ಗ ಸೇರಿದಂತೆ ಭಾಳಷ್ಟು ಅವರು ನಮ್ಮ ಬಹುಮಾನಕ್ಕಾಗಿ ಬರುವವರಂತಾರಲ್ಲ, ಅವರು ಇಲ್ಲಿ ಬರೋದು ಒಂದು ಎಲ್ಲ ಒಂದು ಎಂಪ್ಲಾಯೀಸ್ ಇರುವಂಥವರು. ಈ ಒಂದು ಜಾಲಿಗಾಗಿ ಮಂಗಳೂರಿಗೆ ಬಂದು ಆಟ ಆಡಿ 1-2 ದಿವಸ ಗಮ್ಮತ್ತು ಮಾಡಿ ಹೋಗುವಂಥವ್ರು ಅವರೇ ನಿಜವಾಗಿ ಹೇಳಿದ್ದಾರೆ. ಹಾಗಾಗಿ ಅವರು ಮುಂಚಿನ ಕೆಲವು ವರ್ಷಗಳ ಹಿಂದೆ ಆಡಿದ ನೆನಪುಗಳನ್ನು ಈ ಒಂದು ಮೈದಾನದಲ್ಲಿ ಮರುಕಳಿಸುವ ನಿಟ್ಟಿನಲ್ಲಿ ನಾವೊಂದು ಲೆಜೆಂಡ್ಸ್ ಕ್ರಿಕೆಟ್ ಲೀಗನ್ನು ಆಯೋಜನೆ ಮಾಡ್ತಾ ಇದ್ದೇವೆ. 4-5 ತಂಡ ಕಳೆದ ವರ್ಷದವರು ಇದ್ದಾರೆ. ಬೇರೆಲ್ಲ ನಾವು ಬೇರೆ ಬೇರೆ ತಂಡಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ. ಇನ್ನೊಂದು ಬರುವ ವರ್ಷಗಳಲ್ಲಿ ಬೇರೆ ಬೇರೆ ಏರಿಯಾಕ್ಕೆ ಇದನ್ನು ವಿಸ್ತಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಯೋಜನೆಯನ್ನು ಕೈಗೊಂಡಿದ್ದೇವೆ. ಎಂಟ್ರಿ ಫೀಸ್ ಬಂದುಬಿಟ್ಟು ಪ್ರವೇಶ ಶುಲ್ಕ 10,000 ಇದೆ.